2023 ವಿಧಾನಸಭಾ ಚುನಾವಣೆಯಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ನಡೆದಂತಹ ಫಲಿತಾಂಶ ಹೊರಬಿದ್ದಿತ್ತು. ಅದರಲ್ಲಿ ಕಾಂಗ್ರೆಸ್ ಶಾಸಕರಾಗಿ ಟಿ.ಡಿ. ರಾಜೇಗೌಡರು ಗೆಲುವನ್ನು ಸಾಧಿಸಿದರು. ಅದನ್ನು ಪ್ರಶ್ನಿಸಿ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಅವರು ಹೈಕೋರ್ಟ್ ಮೊರೆ ಹೋಗಿದ್ದರು. ಹೈಕೋರ್ಟ್ ಕೊಟ್ಟಂತಹ ಒಂದು ಆದೇಶದ ಅನ್ವಯ ಅಂಚೆ ಮತಗಳನ್ನು ಮರು ಎಣಿಕೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಮತ್ತೆ ಗೆಲುವನ್ನು ಸಾಧಿಸಿದರು. ಅವರು ಶಾಸಕರಾಗಿದ್ದರು. ಅದನ್ನು ಪ್ರಶ್ನಿಸಿ ಮತ್ತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದಂತಹ ಟಿ.ಡಿ. ರಾಜೇಗೌಡರು ಈಗ ಮತ್ತೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಸುಪ್ರೀಂ ಕೋರ್ಟ್ ಶಾಸಕರಾಗಿ ಮುಂದುವರಿಯುವುದಕ್ಕೆ ಅನುಮತಿಯನ್ನು ಕೊಟ್ಟಿದೆ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಏನೇನಾಯಿತು ಸಂಪೂರ್ಣವಾಗಿ ಅವ್ರ ಹತ್ರ ಮಾತನಾಡೋಣ. ನಮ್ಮ ಜೊತೆ ಶಾಸಕರಾಗಿರುವಂತಹ ಟಿ.ಡಿ. ರಾಜೇಗೌಡರು ಇದ್ದಾರೆ. ಸರ್, ಇವತ್ತು ಕೋರ್ಟ್ನಲ್ಲಿ ಏನೇನಾಯಿತು, ನೀವು ಸುಪ್ರೀಂ ಕೋರ್ಟ್ ಬರೋದಕ್ಕೆ ಯಾವ ಅಂಶಗಳು ಕಾರಣ ಆಯಿತು ಅಂತ? 2023ರಲ್ಲಿ ನಾನು 201 ಮತಗಳ ಅಂತರದಿಂದ ಜಯಗಳಿಸಿದ್ದೆ. ಅದನ್ನು ಪ್ರಶ್ನಿಸಿ ಏನು ಇನ್ವ್ಯಾಲಿಡ್ ಓಟ್ 279 ಇನ್ವ್ಯಾಲಿಡ್ ಓಟ್ಸಿದ್ದು ಅವುಗಳನ್ನು ಓಪನ್ ಮಾಡಿಲ್ಲ, ಅಲ್ಲಿ ತಪ್ಪಾಗಿದೆ, ಅದನ್ನು ಓಪನ್ ಮಾಡಿದರೆ ಅಲ್ಲಿ ನನ್ನ ಮತಗಳಿದ್ದಾವೆ, ಹಾಗಾಗಿ ಅವನ್ನ ಓಪನ್ ಮಾಡಿ ತೋರಿಸ್ಬೇಕು ಅನ್ನೋ ಒಂದು ಮನವಿಯನ್ನು ಭಾಳ 3 ವರ್ಷಗಳಿಂದ ಮಾಡಿದರು. ಅಂತಿಮವಾಗಿ ಹೈಕೋರ್ಟ್ ಒಂದು ಆದೇಶ ಕೊಡ್ತು. ಏನು 279 ಮತಗಳಿದ್ದೋ ಅವನ್ನ ಓಪನ್ ಮಾಡಿ ಅದನ್ನು ಇದನ್ನು ರೀಕೌಂಟು ಜೊತೆಗೆ ವೆರಿಫಿಕೇಷನ್ ಮಾಡೋದಕ್ಕೆ ಆದೇಶ ಮಾಡಿತ್ತು. ಇವರು ಅದನ್ನು ಕರೆಕ್ಟಾಗಿ ಮಾಡಿದರು. ಅದಾದಮೇಲೆ ಹಿಂದೆ ಏನು ನಾನು ಗೆದ್ದಿದ್ದ ಅಂತರ ಅದಕ್ಕೆ ಆ್ಯಡ್ ಮಾಡಿ ರಿಸಲ್ಟ್ ಘೋಷಣೆ ಮಾಡಬೇಕಾಗಿತ್ತು. ರಾಜೇಗೌಡರಿಗೆ ಎಷ್ಟು ಓಟ್ ಬಂದಿದ್ದು, ಜೀವರಾಜ್ ಎಷ್ಟು ಬಂದಿದ್ದು, ಸುಧಾಕರ್ ಶೆಟ್ಟಿಗೆ ಎಷ್ಟು ಬಂದಿದ್ದು, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳಿಗೆ ಎಷ್ಟು ಬಂದಿದ್ದು ಅಂತೇಳಿ ಬಂಡಲ್ ಮಾಡಿ ಆ ಟ್ರೈನಲ್ಲಿ ಬಂಡಲ್ ಮಾಡಿ ಸೀಲ್ ಮಾಡಿ ಇಟ್ಟಿದ್ರಲ್ಲ, ಅವಕ್ಕೆ ಆ್ಯಡ್ ಮಾಡಿದರೆ ನಾನು ಆರಾಮಾಗಿ ಮೊನ್ನೆನೂ ಗೆಲ್ತಾ ಇದ್ದೆ. ಅಲ್ಲಿ ಏನೋ ಒಂದು ಲೋಪ ಆಗಿದೆ. ಅದನ್ನು ಬಹುಶಃ ಸುಪ್ರೀಂ ಕೋರ್ಟ್ ಗಮನಿಸಿ ಈ ಆದೇಶ ಕೊಟ್ಟಿದೆ. ಎಲ್ಲ ದಾಖಲೆಗಳನ್ನು ಕೇಳಿದೆ. ಮುಂದೆ ಸುಪ್ರೀಂ ಕೋರ್ಟ್ ಈ ತನಿಖೆನ ಮುಂದುವರಿಸ್ತದೆ. ನನಗೆ ಒಂದು ತುಂಬ ಸಂತೋಷ ಆಗಿದೆ. ಎಲ್ಲೋ ಒಂದು ಕಡೆ ಸತ್ಯ, ಧರ್ಮ, ನ್ಯಾಯಕ್ಕೆ ಜಯ ಇದೆ. ನ್ಯಾಯ ನಮಗೇನು ಸುಪ್ರೀಂ ಕೋರ್ಟ್ ನಮಗೆ ನ್ಯಾಯವನ್ನು ಕೊಟ್ಟಿದೆ. ತುಂಬ ಸಂತೋಷ ಆಗಿದೆ. ನನಗೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರಿ. ಮೊದಲ ಹಂತದಲ್ಲಿ ತಮಗೆ ಸುಪ್ರೀಂ ಕೋರ್ಟ್ ಏನು ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳೋದಕ್ಕೆ ಹೇಳಿದೆ. 2023 ಚುನಾವಣೆಯ ಫಲಿತಾಂಶವೇನಿದೆ ಆ ಕ್ಷೇತ್ರದ್ದು ಅದನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ಮತ್ತೆ ವಿಚಾರಣೆ ನಡೆಯುತ್ತೆ. ಹಲವು ದಾಖಲೆಗಳನ್ನು ತಮ್ಮ ಬಳಿಯೂ ಕೂಡ ಕೇಳಿದೆ, ಜೊತೆಗೆ ಜೀವರಾಜ್ ಅವ್ರ ಬಳಿಯೂ ಕೂಡ ಕೇಳಿದೆ. ಸೊ ತಮ್ಮಲ್ಲಿರುವಂತಹ ದಾಖಲೆಗಳು ತಮಗೆ ಪಾಸಿಟಿವ್ ಆಗುವಂಥ ದಾಖಲೆಗಳು ಹೇಳೋದಾದ್ರೆ, ಈಗ ನಮಗೆ ಏನು ರಿಟರ್ನಿಂಗ್ ಆಫೀಸರ್ ಅವರು ಕೂಡ ಅಲ್ಲಿ ಆದಂಥ ಲೋಪಗಳನ್ನ ಗಮನಿಸಿದ್ದಾರೆ, ರಿಪೋರ್ಟು ಮಾಡಿದ್ದಾರೆ. ಇವತ್ತೇನು ಚುನಾವಣೆ ಆಯೋಗ ಇದೆಯೋ ಅಲ್ಲಿಂದ ಒಬ್ಬರು ವೀಕ್ಷಕರಾಗಿ ಬರ್ತಾರೆ. ಅವರು ಕೂಡ ನಾವು ಪ್ರತಿಯೊಂದು ಹಂತದಲ್ಲೂ ಬಾಕ್ಸ್ ಡ್ಯಾಮೇಜ್ ಆಗಿದ್ದರಿಂದ ಹಿಡಿದು ಏನು ಹಿಂದೆ ಬಂಡಲ್ ಮಾಡಿ ಸೀಲ್ ಹಾಕಿ ಟಿ.ಡಿ. ರಾಜೇಗೌಡ ಅಂತೇಳಿ ಏನು ಬರೆದು ಬಂಡಲ್ ಮಾಡಿದ್ರು, ಆ ಬಂಡಲು ಕೂಡ ಟ್ಯಾಂಪರಿಂಗ್ ಆಗಿತ್ತು. ಅದನ್ನೆಲ್ಲ ನೋಡಿದ ಮೇಲೆ ನಾವು ಅಲ್ಲಿ ಪ್ರತಿಯೊಂದು ಹಂತದಲ್ಲೂ ತಕರಾರು ಹೊಡೆದು ನಾವು ಹೈಕೋರ್ಟ್ ಆದೇಶದ ಪ್ರಕಾರ ಕೌಂಟ್ ತಡೆ ಹಿಡಿಲಿಕ್ಕೆ ಅವಕಾಶ ಇರಲಿಲ್ಲ ಅನ್ನೋ ಮಾತನ್ನು ಹೇಳಿದ ಮೇಲೆ ನಾವು ಸಹಕರಿಸಿದ್ದು. ನಮಗೇನಲ್ಲಿ ಲೋಪ ಇತ್ತು, ಏನು ನಮಗೆ ಅನ್ಯಾಯ ಆಗಿತ್ತು, ಅದನ್ನು ನಾವು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ದು. ಸುಪ್ರೀಂ ಕೋರ್ಟ್ ಇವತ್ತು ನ್ಯಾಯ ಕೊಟ್ಟಿದೆ. ಮುಂದಿನ ಎಲ್ಲ ತನಿಖೆಯಲ್ಲೂ ಕೂಡ ಎಲ್ಲ ದಾಖಲೆಗಳಿದ್ದಾವೆ. ಏನು ಎಲ್ಲ AROಗಳಿರ್ಬೋದು, DC ಇರ್ಬೋದು, ಎಲ್ಲರೂ ಅದನ್ನು ಗಮನಿಸಿದ್ದಾರೆ. ಆ ಸಾಕ್ಷ್ಯಾಧಾರಗಳನ್ನು ಪಡೆಯುವ ಮುಖಾಂತರ ಸುಪ್ರೀಂ ಕೋರ್ಟು ನಮಗೆ ಇನ್ನೂ ಏನು ಅನ್ಯಾಯ ಆಗಿದೆ ಅದರದ್ದು ತನಿಖೆ, ಜೊತೆಗೆ ಯಾರು ತಪ್ಪು ಮಾಡಿದ್ದಾರೆ ಅದು ಇನ್ನು ಮುಂದೆ ಯಾವತ್ತೂ ಆಗಬಾರ್ದು. ಇದು ಪ್ರಜಾಪ್ರಭುತ್ವದ ಒಂದು ಕಗ್ಗೊಲೆ. ಪ್ರಜಾಪ್ರಭುತ್ವ ವ್ಯವಸ್ಥೆ, ಚುನಾವಣೆ ವ್ಯವಸ್ಥೆಯಲ್ಲಿ ಇವತ್ತು ಏನು ಎಲೆಕ್ಷನ್ ಕಮಿಷನ್ನು ಕೂಡ ಪಾರದರ್ಶಕವಾಗಿ ಇಲ್ಲಿವರೆಗೂ ಕೆಲಸ ಮಾಡಿದೆ. ಇಲ್ಲೂ ಕೂಡ ಅವರ ಗಮನಕ್ಕೆ ಆ ಲೋಪ ಬಂದಿದ್ದರೂ ಕೂಡ ಕೆಲವು ಒತ್ತಡಗಳಿಂದ ಅವರನ್ನು ಘೋಷಣೆ ಮಾಡಿದರು. ಮಾಡಬಾರ್ದಿತ್ತು, ಅದು ತಪ್ಪಾಗಿದೆ. ಹಾಗಾಗಿ ಅವ್ರನ್ನ ಘೋಷಣೆ ಮಾಡಿದ್ರಿಂದ ನಾವು ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟ್ ಮೆಟ್ಲು ಏರಬೇಕಾಗಿ ಬಂತು. ನಮಗೆ ಸುಪ್ರೀಂ ಕೋರ್ಟಲ್ಲಿ ಖಂಡಿತ ನ್ಯಾಯ ಸಿಗ್ತದೆ, ಮುಂದೆನೂ ಕೂಡ ನ್ಯಾಯ ಸಿಗ್ತದೆ. ಜೊತೆಗೆ ತಪ್ಪಿತಸ್ಥರಿಗೆ ಪನಿಷ್ಮೆಂಟು ಆಗ್ತದೆ, ಕಾನೂನಾತ್ಮಕವಾದ ಪನಿಷ್ಮೆಂಟ್ ಆಗಬೇಕು ತಪ್ಪು ಮಾಡೋದಂತರಿಗೆ. ಒಂದೇ ವಿಧಾನಸಭೆಯಲ್ಲಿ ಒಟ್ಟು ಫಲಿತಾಂಶದಲ್ಲಿ ಮೊದಲು ತಾವು ಗೆಲ್ತೀರಿ, ಶಾಸಕರಾಗ್ತೀರಿ, ಮತ್ತೆ ಮರು ಎಣಿಕೆಯಲ್ಲಿ ತಾವೇ ಗೆಲ್ತೀರಿ, ಮತ್ತೊಮ್ಮೆ ಮರು ಎಣಿಕೆ ಆದಾಗ ಜೀವರಾಜ್ ಅವರು ಗೆಲ್ತಾರೆ, ಸುಪ್ರೀಂ ಕೋರ್ಟ್ ಮೆಟ್ಟಿಲಿರ್ತೀರಿ, ಮತ್ತೆ ತಾವು ಅದು ಅವರ ಒಂದು ಅರ್ಜಿ ಊರ್ಜಿತ ಆಗೋದಿಲ್ಲ, ಅನುರ್ಜಿತ ಆಗುತ್ತೆ, ತಾವೀಗ ಮತ್ತೆ ಶಾಸಕರಾಗ್ತಾ ಇದ್ದೀರಿ. ತುಂಬ ಸಂತೋಷ ಆಗಿದೆ, ನ್ಯಾಯ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಮೊದಲು 201 ಮತಗಳು ಗೆದ್ದಿದ್ದೇನೆ. ಏನು 279 ಓಟಿಗೆ ಅವರು ಏನು ಚಾಲೆಂಜ್ ಮಾಡಿದರು, ಅಲ್ಲಿ ನಮ್ಮ ಓಟಿದೆ, ಓಪನ್ ಮಾಡಿಲ್ಲ, ಅನ್ಯಾಯ ಆಗಿದೆ ಅಂತ, ಅದನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲೂ ಅಲ್ಲೂ ಕೂಡ ನನಗೆ 2 ಓಟ್ ಬಂದಿದೆ. ಅದು 201 203 ಆಗಬೇಕೇ ಹೊರತು ಕಡಿಮೆ ಆಗೋದು ಹೇಗೆ? ಅಲ್ಲಿ ನಮಗೆ ಅನುಮಾನ ಬಂದಾಗ ಅಲ್ಲಿ ಕೆಲವು ಅಲ್ಲೆಲ್ಲ ನ್ಯೂನ್ಯತೆಗಳು ನಡೆದಿದ್ದಾವೆ. ಅದು ಮುಂದೆ
ನ್ಯಾಯಾಲಯ ಅದನ್ನು ಪರಿಶೀಲಿಸ್ತದೆ. ಹಾಗಾಗಿ ಇನ್ನೆಲ್ಲ ಪ್ರಕ್ರಿಯೆಗಳು ನ್ಯಾಯಾಲಯ ಯಾವ ರೀತಿ ಆದೇಶ ಮಾಡುತ್ತೆ ಆ ರೀತಿ ನಾವು ನಡ್ಕೊಳ್ತೇವೆ. ಧನ್ಯವಾದಗಳು. ತಾವು ಕ್ಷೇತ್ರ ಜನತೆಗೆ ಏನು ಹೇಳ್ತೀರಿ? ಯಾಕೆಂತ ಹೇಳಿದ್ರೆ 2.5 ವರ್ಷ 3 ವರ್ಷ ತುಂಬ್ತಾ ಬಂತು ತಮ್ಮ ಸರ್ಕಾರಕ್ಕೆ, ತಾವು ಶಾಸಕರಾಗಿ ಕೂಡ ಇನ್ನು 2 ವರ್ಷ ಬಾಕಿ ಉಳಿದಿದೆ. 2 ವರ್ಷದಲ್ಲಿ 2-3 ಬಾರಿ ಫಲಿತಾಂಶ ಮರು ಎಣಿಕೆ ಆಗುತ್ತೆ. ಕ್ಷೇತ್ರದ ಜನರು ಕೂಡ ಗೊಂದಲ ಇರ್ತಾರೆ. ಸೊ ಈ ಹಂತದಲ್ಲಿ ಈಗ ನ್ಯಾಯಯುತವಾಗಿ ನಾನು ಗೆದ್ದಿದ್ದೆ, ಅದು ಎಲ್ರಿಗೂ ಗೊತ್ತಿದೆ. ಕ್ಷೇತ್ರ ಜನರಿಗೆ, ಅಧಿಕಾರಿಗಳಿಗೆ, ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಂಥವ್ರಿಗೆ ಅವ್ರಿಗೂ ಗೊತ್ತಿತ್ತು. ಅದ್ರ ಮಧ್ಯೆ ಬಹುಶಃ ಈ ರೀತಿ ಎಲ್ಲ ಅನ್ಯಾಯ ಮಾಡುವಂಥ ಹೊಂಚು ಹುನ್ನಾರು ಯಾವಾಗ ಹಾಕಿರಿ ಅನ್ನೋದು ಗೊತ್ತಿಲ್ಲ. ಅದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ. ನಮಗೆ ಅಲ್ಟಿಮೇಟ್ಲಿ ನ್ಯಾಯ ಸಿಕ್ಕಿದೆ. ಈ ಜಂಜಾಟದಲ್ಲಿ ಭಾಳಷ್ಟು ಸಮಯ ಹಾಳಾಗಿದೆ. ನಂದು ಜನರಿಗೆ ಎಲ್ಲ ಸಂದರ್ಭದಲ್ಲೂ ಹೋಗಿ 100% ನ್ಯಾಯ ಕೊಡಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಕ್ಷೇತ್ರದಲ್ಲಿ ಓಡಾಟ ಮಾಡಿ ನ್ಯಾಯ ಕೊಡಿಸೋದಕ್ಕೆ ಮುಕ್ತವಾದಂಥ ಅವಕಾಶ ಲಭಿಸ್ತದೆ ಅಂತೇಳಿ ನಾನು ಭಾವಿಸ್ತೇನೆ. ಅವರಿಗೆ ಇದರಿಂದ ಅವ್ರು ಮಾಡಿದಂಥ ತಪ್ಪಿಗೆ ತಕ್ಕ ಶಿಕ್ಷೆ ಈಗಾಗಲೇ ಆದೇಶದಿಂದ ಆಗಿದೆ. ಇನ್ನು ಮುಂದೆನೂ ಕೂಡ ಅದೆಲ್ಲ ಸರಿಪಡಿಸ್ಕೊಂಡು ಈ ರೀತಿ ಆಗಬಾರ್ದು. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆನ ಅಡಿಯಲ್ಲಿ ನಡೀತಕ್ಕಂಥದ್ದು. ಹಾಗೆ ಚುನಾವಣೆಯನ್ನು ಕೂಡ ಏನಿವತ್ತು ಎಲೆಕ್ಷನ್ ಕಮಿಷನ್ ಇದೆ, ಅದು ಭಾಳ ವರ್ಷಗಳಿಂದ ಪಾರದರ್ಶಕವಾಗಿ ಮಾಡ್ಕೊಂಡು ಬಂದಿದೆ. ಇದನ್ನು ಕೂಡ ಅವರಿಗೆಲ್ಲ ಅವ್ರ ಗಮನದಲ್ಲಿದೆ. ಇದನ್ನು ತನಿಖೆ ಮಾಡಿ ಏನು ಕಾನೂನಿನಲ್ಲಿ ಮುಂದೆ ಏನು ಕ್ರಮಗಳಾಗಬೇಕು, ತಪ್ಪು ಮಾಡಿದ್ರ ಮೇಲೆ ಆ ಕ್ರಮಗಳಾಗಬೇಕು. ನಾನೇ ಮಾಡಿದ್ರು ನನ್ನ ಮೇಲೆ ಆಗಬೇಕು. ನನಗೆ ಯಾರೇ ಮಾಡಲಿ ತಪ್ಪು, ಆ ತಪ್ಪಿತಸ್ಥರ ಮೇಲೆ ಕ್ರಮ ಆಗಬೇಕು ಅಂತೇಳಿ ನಾನೊಂದು ಕೈ ಮುಗಿದು ಕಳಕಳಿಯ ಮನವಿಯನ್ನು ಮಾಡ್ತೇನೆ. ನಮಸ್ಕಾರ. ಇದಿಷ್ಟು ಶಾಸಕರಾದಂತಹ ಟಿ ಡಿ ರಾಜೇಗೌಡರ ಮಾತು. ನವದೆಹಲಿಯಿಂದ ರಾಕೇಶ್ ಜೊತೆ ಸಂತೋಷ್ ಹೊಸಳ್ಳಿ, ಪವರ್ ಟಿವಿ.